ಹಲೋ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ನೀವು ಯಾವಾಗಲಾದರೂ ಚಿತ್ರಗಳು ನಿಜವಾಗಿಯೂ ಹೇಗೆ ತಯಾರಾಗುತ್ತವೆ ಎಂದು ಆಶ್ಚರ್ಯಪಡಿದ್ದೀರಾ? ಕೇವಲ ಶೂಟಿಂಗ್ ಮತ್ತು ಅಭಿನಯವಲ್ಲ, ಆದರೆ ಹಣದ ಹಿಂದಿನ ನಿಜವಾದ ಕಥೆ. ಇದು ಎಲ್ಲಿಂದ ಬರುತ್ತದೆ? ನಾವು ಕೇಳುವ ಈ ನಿರ್ಮಾಪಕರು, ವಿತರಕರು ಮತ್ತು ಪ್ರದರ್ಶಕರು ಯಾರು? ಮತ್ತು ಗ್ರಾಸ್, ಶೇರ್ ಮತ್ತು ನೆಟ್ ಎಂಬ ಪದಗಳು ನಿಜವಾಗಿಯೂ ಏನು ಅರ್ಥ ಮಾಡುತ್ತವೆ? ಇಂದು ನಾವು ಪರದೆಯನ್ನು ಹಿಂದಕ್ಕೆ ಎಳೆಯುತ್ತೇವೆ ಮತ್ತು ಚಲನಚಿತ್ರ ಹಣಕಾಸು ಮತ್ತು ವಿತರಣೆಯ ರಹಸ್ಯಗಳನ್ನು ಬಹಿರಂಗಪಡಿಸುತ್ತೇವೆ. ಈ ವಿಡಿಯೋದ ಅಂತ್ಯದ ವೇಳೆಗೆ, ನೀವು ಚಲನಚಿತ್ರಗಳ ವ್ಯಾಪಾರಿಕ ಅಂಶವನ್ನು ಎಂದಿಗೂ ಮುಂಚೆ ತಿಳಿದಿರದಂತೆ ಅರ್ಥಮಾಡಿಕೊಳ್ಳುತ್ತೀರಿ ಎಂದು ನಾನು ಭರವಸೆ ನೀಡುತ್ತೇನೆ. ಆದ್ದರಿಂದ, ಕೊನೆಯವರೆಗೆ ನನ್ನೊಂದಿಗೆ ಇರಿ, ಮತ್ತು ಇಂತಹ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ. ನಿರ್ಮಾಪಕರು ಚಲನಚಿತ್ರ ಮಾಡಲು ಹಣವನ್ನು ಹೇಗೆ ತರುತ್ತಾರೆ? ಮೊದಲ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ನಿರ್ಮಾಪಕರು ಚಲನಚಿತ್ರ ಮಾಡಲು ಹಣವನ್ನು ಹೇಗೆ ತರುತ್ತಾರೆ? ಅನೇಕ ಜನರು ನಿರ್ಮಾಪಕರು ಅತ್ಯಂತ ಶ್ರೀಮಂತರು ಮತ್ತು ಕೇವಲ ತಮ್ಮದೇ ಹಣವನ್ನು ಬಳಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ಅದು ಯಾವಾಗಲೂ ಸತ್ಯವಲ್ಲ. ಹೆಚ್ಚಿನ ಸಮಯದಲ್ಲಿ, ನಿರ್ಮಾಪಕರು ವಿಭಿನ್ನ ಮೂಲಗಳಿಂದ ನಿಧಿಗಳನ್ನು ಸಂಗ್ರಹಿಸುತ್ತಾರೆ. ನಿವೇಶಕರು, ನಿರ್ಮಾಪಕರು ಚಲನಚಿತ್ರ ಯಶಸ್ವಿಯಾಗುತ್ತದೆ ಮತ್ತು ಅವರಿಗೆ ಲಾಭವನ್ನೂ ನೀಡುತ್ತದೆ ಎಂದು ನಂಬುವ ನಿವೇಶಕರನ್ನು ಸಂಪರ್ಕಿಸುತ್ತಾರೆ. ಪೂರ್ವ ಮಾರಾಟ, ಕೆಲವೊಮ್ಮೆ, ನಿರ್ಮಾಪಕರು ಚಲನಚಿತ್ರದ ಹಕ್ಕುಗಳನ್ನು ತಯಾರಿಸುವ ಮೊದಲು ಮಾರುತ್ತಾರೆ. ಇದು ನೆಟ್ಫ್ಲಿಕ್ಸ್ ಮುಂತಾದ ಪ್ಲಾಟ್ಫಾರ್ಮ್ಗಳಿಗೆ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಮಾರಾಟ ಮಾಡುವುದು ಅಥವಾ ರೆಕಾರ್ಡ್ ಲೇಬಲ್ಗಳಿಗೆ ಸಂಗೀತ ಹಕ್ಕುಗಳನ್ನು ಮಾರಾಟ ಮಾಡಬಹುದು. ಸಾಲಗಳು, ಹೌದು, ಇತರ ಯಾವುದೇ ವ್ಯಾಪಾರದಂತೆ, ನಿರ್ಮಾಪಕರು ಕೆಲವೊಮ್ಮೆ ಬ್ಯಾಂಕ್ಗಳಿಂದ ಸಾಲಗಳನ್ನು ತೆಗೆದುಕೊಳ್ಳುತ್ತಾರೆ. ಸಹ-ನಿರ್ಮಾಪಕರು, ಅವರು ವೆಚ್ಚಗಳನ್ನು ಹಂಚಿಕೊಳ್ಳಲು ಇತರ ನಿರ್ಮಾಪಕರೊಂದಿಗೆ ಸಹಕರಿಸುತ್ತಾರೆ. ಇಲ್ಲಿ ಅನೇಕ ಜನರು ತಿಳಿಯದ ವಿಷಯವಿದೆ. ಕೆಲವು ಸಂದರ್ಭಗಳಲ್ಲಿ, ನಟರು ಮತ್ತು ನಿರ್ದೇಶಕರು ತಾವು ಯೋಜನೆಗೆ ನಂಬಿಕೆ ಇಡುವ ಕಾರಣದಿಂದ ಚಲನಚಿತ್ರದಲ್ಲಿ ಹೂಡಿಕೆ ಮಾಡುತ್ತಾರೆ. ವಿತರಕರು ಮತ್ತು ಪ್ರದರ್ಶಕರು ಯಾರು? ಈಗ ಚಲನಚಿತ್ರ ತಯಾರಾದ ನಂತರ, ಅದು ನಮಗೆ, ಪ್ರೇಕ್ಷಕರಿಗೆ ಹೇಗೆ ತಲುಪುತ್ತದೆ? ಅಲ್ಲಿ ವಿತರಕರು ಮತ್ತು ಪ್ರದರ್ಶಕರು ಬರುತ್ತಾರೆ. ವಿತರಕರು, ಇವರು ಮಧ್ಯವರ್ತಿಗಳು. ಅವರು ನಿರ್ಮಾಪಕರಿಂದ ಚಲನಚಿತ್ರವನ್ನು ಖರೀದಿಸುತ್ತಾರೆ ಮತ್ತು ನಂತರ ಅದನ್ನು ಚಿತ್ರಮಂದಿರಗಳಲ್ಲಿ, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಅಥವಾ ಟಿವಿ ಚಾನೆಲ್ಗಳಲ್ಲಿ ಬಿಡುಗಡೆ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಅವರು ಚಲನಚಿತ್ರವನ್ನು ಎಷ್ಟು ಪರದೆಗಳಲ್ಲಿ ತೋರಿಸಲಾಗುತ್ತದೆ ಎಂಬುದನ್ನು ನಿರ್ಧರಿಸುತ್ತಾರೆ ಮತ್ತು ಎಲ್ಲಾ ಮಾರುಕಟ್ಟೆಯನ್ನು ನಿರ್ವಹಿಸುತ್ತಾರೆ. ಪ್ರದರ್ಶಕರು, ಇವರು ವಾಸ್ತವವಾಗಿ ಚಿತ್ರಮಂದಿರಗಳನ್ನು ಹೊಂದಿರುವ ಜನರು. ಅವರು ಚಲನಚಿತ್ರವನ್ನು ಪ್ರೇಕ್ಷಕರಿಗೆ ತೋರಿಸುತ್ತಾರೆ. ಪಿವಿಆರ್ ಅಥವಾ ಐನಾಕ್ಸ್ ಮುಂತಾದ ದೊಡ್ಡ ಚಿತ್ರಮಂದಿರ ಶೃಂಖಲೆಗಳನ್ನು ಯೋಚಿಸಿ, ಅವರು ಪ್ರದರ್ಶಕರು. ಇಲ್ಲಿ ಆಸಕ್ತಿಕರ ಭಾಗವಿದೆ. ಚಲನಚಿತ್ರದ ಯಶಸ್ಸು ಬಹಳಷ್ಟು ವಿತರಕರು ಅದನ್ನು ಎಷ್ಟು ಚೆನ್ನಾಗಿ ಮಾರುಕಟ್ಟೆ ಮಾಡುತ್ತಾರೆ ಮತ್ತು ಪ್ರದರ್ಶಕರು ಎಷ್ಟು ಪರದೆಗಳಲ್ಲಿ ತೋರಿಸಲು ಸಿದ್ಧರಾಗಿದ್ದಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಗ್ರಾಸ್, ನೆಟ್ ಮತ್ತು ಶೇರ್ ಈ ಪದಗಳು ಏನು ಅರ್ಥ ಮಾಡುತ್ತವೆ? ಈಗ, ಚಲನಚಿತ್ರ ಬಿಡುಗಡೆಯಾಗುವಾಗ ನೀವು ಕೇಳುವ ಕೆಲವು ಗೊಂದಲಕಾರಿ ಪದಗಳನ್ನು ಡಿಕೋಡ್ ಮಾಡೋಣ. ಗ್ರಾಸ್ ಕಲೆಕ್ಷನ್, ಇದು ಯಾವುದೇ ಕಡಿತಗಳನ್ನು ಹೊರತುಪಡಿಸಿ ಬಾಕ್ಸ್ ಆಫೀಸ್ನಲ್ಲಿ ಚಲನಚಿತ್ರ ಸಂಪಾದಿಸುವ ಒಟ್ಟು ಹಣ. ಇದು ಬಿಡುಗಡೆಯ ಮೊದಲ ದಿನದಲ್ಲಿ ನೀವು ಕೇಳುವ ದೊಡ್ಡ ಸಂಖ್ಯೆ. ನೆಟ್ ಕಲೆಕ್ಷನ್, ಇದು ಗ್ರಾಸ್ ಕಲೆಕ್ಷನ್ನಿಂದ ಜಿಎಸ್ಟಿ ಮುಂತಾದ ತೆರಿಗೆಗಳನ್ನು ಕಡಿತಗೊಳಿಸಿದ ನಂತರ ಉಳಿದಿರುವುದು. ಶೇರ್, ಇದು ನಿರ್ಮಾಪಕರು ಮತ್ತು ವಿತರಕರಿಗೆ ಅತ್ಯಂತ ಮುಖ್ಯವಾದ ಸಂಖ್ಯೆ. ಇದು ಪ್ರದರ್ಶಕರು, ಚಿತ್ರಮಂದಿರದ ಮಾಲೀಕರು ತಮ್ಮ ಪಾಲನ್ನು ತೆಗೆದುಕೊಂಡ ನಂತರದ ಅಂತಿಮ ಮೊತ್ತ. ಸಾಮಾನ್ಯವಾಗಿ, ಪ್ರದರ್ಶಕರು ಸುಮಾರು 50% ಅನ್ನು ಇಟ್ಟುಕೊಳ್ಳುತ್ತಾರೆ, ಮತ್ತು ಉಳಿದಿರುವುದು ವಿತರಕರಿಗೆ ಮತ್ತು ನಂತರ ನಿರ್ಮಾಪಕರಿಗೆ ಹೋಗುವ ಶೇರ್. ಇಲ್ಲಿ ನೀವು ಬಹುಶಃ ತಿಳಿಯದ ವಿಷಯವಿದೆ. ಕೆಲವು ಸಂದರ್ಭಗಳಲ್ಲಿ, ಚಲನಚಿತ್ರ ವಿಫಲವಾದರೆ, ವಿತರಕರು ನಿರ್ಮಾಪಕರಿಗಿಂತ ಹೆಚ್ಚು ನಷ್ಟವನ್ನು ಅನುಭವಿಸುತ್ತಾರೆ, ವಿಶೇಷವಾಗಿ ಅವರು ಚಲನಚಿತ್ರವನ್ನು ಖರೀದಿಸಲು ಹೆಚ್ಚಿನ ಬೆಲೆಯನ್ನು ಪಾವತಿಸಿದರೆ. ಚಲನಚಿತ್ರ ತಯಾರಿಕೆಯ ಇತರ ಆಸಕ್ತಿಕರ ತತ್ವಗಳು. ಉಪಗ್ರಹ ಹಕ್ಕುಗಳು ಮತ್ತು OTT ಪ್ಲಾಟ್ಫಾರ್ಮ್ಗಳು. ಇತ್ತೀಚಿನ ದಿನಗಳಲ್ಲಿ, ನಿರ್ಮಾಪಕರು ಕೇವಲ ಚಿತ್ರಮಂದಿರದ ಕಲೆಕ್ಷನ್ಗಳ ಮೇಲೆ ಅವಲಂಬಿತವಾಗಿಲ್ಲ. ಟಿವಿ ಚಾನೆಲ್ಗಳಿಗೆ ಉಪಗ್ರಹ ಹಕ್ಕುಗಳನ್ನು ಮಾರಾಟ ಮಾಡುವುದು ಮತ್ತು ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ಮುಂತಾದ ಪ್ಲಾಟ್ಫಾರ್ಮ್ಗಳಿಗೆ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಮಾರಾಟ ಮಾಡುವುದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುವ ಮೊದಲು ಸಹ ದೊಡ್ಡ ಹಣವನ್ನು ತರುತ್ತದೆ. ಮರ್ಚೆಂಡೈಸಿಂಗ್,
ದೊಡ್ಡ ಚಲನಚಿತ್ರಗಳಿಗಾಗಿ ಟೀ-ಶರ್ಟ್ಗಳು, ಆಟಿಕೆಗಳು ಮತ್ತು ಪೋಸ್ಟರ್ಗಳನ್ನು ಮಾರಾಟ ಮಾಡುವುದು ಮತ್ತೊಂದು ಆದಾಯ ಮೂಲವಾಗಿದೆ. ವಿದೇಶಿ ಮಾರುಕಟ್ಟೆ. ಚಲನಚಿತ್ರಗಳು ಅಂತಾರಾಷ್ಟ್ರೀಯ ಬಿಡುಗಡೆಗಳಿಂದ ಬಹಳಷ್ಟು ಹಣವನ್ನು ಸಂಪಾದಿಸುತ್ತವೆ. ವಾಸ್ತವವಾಗಿ, ಕೆಲವು ಚಲನಚಿತ್ರಗಳು ತಮ್ಮ ಸ್ವಂತ ದೇಶಕ್ಕಿಂತ ವಿದೇಶದಲ್ಲಿ ಹೆಚ್ಚು ಹಣವನ್ನು ಸಂಪಾದಿಸುತ್ತವೆ. ಇಲ್ಲಿ ಆಶ್ಚರ್ಯಕರ ಸಂಗತಿಯಿದೆ, ಕೆಲವು ಸಂದರ್ಭಗಳಲ್ಲಿ ಚಲನಚಿತ್ರವು ಚಿತ್ರಮಂದಿರಗಳಲ್ಲಿ ಚೆನ್ನಾಗಿ ಮಾಡದಿದ್ದರೂ ಸಹ OTT, ಉಪಗ್ರಹ ಮತ್ತು ಇತರ ಹಕ್ಕುಗಳ ಕಾರಣದಿಂದ ಲಾಭದಾಯಕವಾಗಿರಬಹುದು. ಕನ್ಕ್ಲೂಷನ್. ಹಾಗಾದರೆ, ಸ್ನೇಹಿತರೆ, ಚಲನಚಿತ್ರ ತಯಾರಿಕೆ ಕೇವಲ ಸೃಜನಶೀಲತೆ ಮತ್ತು ಅಭಿನಯದ ಬಗ್ಗೆ ಮಾತ್ರವಲ್ಲ. ಇದು ನಿರ್ಮಾಪಕರು ಮತ್ತು ನಿವೇಶಕರುಗಳಿಂದ ವಿತರಕರು ಮತ್ತು ಪ್ರದರ್ಶಕರವರೆಗೆ ಅನೇಕ ಆಟಗಾರರು ಭಾಗವಹಿಸುವ ಸಂಕೀರ್ಣ ವ್ಯಾಪಾರವಾಗಿದೆ. ಪ್ರತಿ ಚಲನಚಿತ್ರವೂ ಒಂದು ಅಪಾಯದ ವ್ಯಾಪಾರ, ಆದರೆ ಸರಿಯಾದ ತಂತ್ರದೊಂದಿಗೆ, ಇದು ಚಿನ್ನದ ಗಣಿ ಆಗಬಹುದು. ನೀವು ಈ ವಿಡಿಯೋವನ್ನು ಆಸಕ್ತಿದಾಯಕವೆಂದು ಕಂಡಿದ್ದರೆ ಮತ್ತು ಇಂದು ಹೊಸದಾಗಿ ಏನಾದರೂ ಕಲಿತಿದ್ದರೆ, ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ. ನಿಮ್ಮ ಬೆಂಬಲವು ಇಂತಹ ಇನ್ನಷ್ಟು ರೋಚಕ ವಿಷಯಗಳನ್ನು ತರುವಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಮತ್ತು ಚಲನಚಿತ್ರ ವ್ಯಾಪಾರದ ಬಗ್ಗೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ, ಕೆಳಗಿನ ಕಾಮೆಂಟ್ಗಳಲ್ಲಿ ಅವುಗಳನ್ನು ಬಿಟ್ಟುಬಿಡಿ. ನಾನು ನಿಮ್ಮಿಂದ ಕೇಳಲು ಇಷ್ಟಪಡುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.